ಹೀರೆಕಾಯಿ ಪಲ್ಯ ಮತ್ತು ಅದರ ಚಟ್ನಿ ಮೇಲಿನ ಸಿಪ್ಪೆಯಿಂದ ಅದು ಬಹಳ ಶಕ್ತಿಯುತವಾಗಿರುವಂಥ ಸಿಪ್ಪೆಯಿಂದ ನಾವು ಉತ್ತಮವಾದ ಚಟ್ನಿಯನ್ನು ಮಾಡಿ ಆರೋಗ್ಯವನ್ನು ಹೇಗೆ ಪಡೆದುಕೊಳ್ಳೋದು ಎಂಬುದಾಗಿ ತಿಳ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಒರೆಸಿ ನಂತರ ಇದನ್ನು ಯೂಸ್ ಮಾಡಬೇಕು. 2-3 ಸರಿ ತೊಳೆದು ನಂತರ ಇದನ್ನು ನಾವು ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು. ಮೊದಲೇ ತೆಗೆದ್ರೆ ಅದರಲ್ಲಿರುವಂಥ ಎಲ್ಲ ವೈಟಮಿನ್ಸು ಹಾಳಾಗಿ ಹೋಗುತ್ತೆ. ಕಟ್ ಮಾಡಿದ ಮೇಲೆ ತೊಳಿಬಾರ್ದು. ತೊಳೆದು ನಂತರ ಅದನ್ನು ಕಟ್ ಮಾಡಬೇಕು. ಇದರಿಂದ ಎಲ್ಲ ವಿಟಮಿನ್ಸ್ಗಳು ಅದರಲ್ಲೇ ಉಳಿದು ನಮಗೆ ಆರೋಗ್ಯಕ್ಕೆ ಬಲವನ್ನು ಶಕ್ತಿಯನ್ನು ಕೊಡುವಂಥದ್ದಾಗಿದೆ. ಇವತ್ತು ನಾವು ಹೀರೆಕಾಯ ಸಿಪ್ಪೆಯ ಚಟ್ನಿ ಹೇಗೆ ಮಾಡೋದು, ರುಚಿಕಟ್ಟಾದ ಆರೋಗ್ಯವಾಗಿರುವಂಥ ಮತ್ತು ಫೈಬರ್ ತುಂಬಿರುವಂಥ ಒಂದು ಒಳ್ಳೆ ಚಟ್ನಿ, ರುಚಿಕರವಾಗಿರುವಂಥ ಚಟ್ನಿ ನೀವು ಮಾಡಿಕೊಂಡು ತಿನ್ನುವುದಾದರೆ ಅದು ಎಷ್ಟೊಂದು ನಿಮ್ಗೆ ಆರೋಗ್ಯಕ್ಕೆ ಬೆನಿಫಿಟ್ ಕೊಡ್ತಿದೆ. ಅದರ ಸಿಪ್ಪೆಯಲ್ಲಿ ಎಷ್ಟೊಂದು ನ್ಯೂಟ್ರಿಷನ್ ಇರುತ್ತದೆ. ಅದೇ ರೀತಿಯಾಗಿ ಅದು ನಮಗೆ ಬಾಯಿಗೆ ತುಂಬ ರುಚಿಯನ್ನು ಕೊಡುವುದರಿಂದ 2-3 ದಿನಗಳವರೆಗೂ ಇದನ್ನು ಇಟ್ಟುಕೊಂಡು ನಾವು ತಿನ್ನಬಹುದು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ. ಇದು ಹೀರೆಕಾಯಿ ಮೇಲಿನ ಸಿಪ್ಪೆಯನ್ನು ತೆಗೆದಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು ನೋಡುವಾಗ ಇದು ಸ್ವಲ್ಪ ನಂದು ಸಿಪ್ಪೆ ಇರೋದ್ರಿಂದ ತೊಗಟೆ ಇರೋದ್ರಿಂದ ಅದಕ್ಕೆ ನಾನು 3 ಇದು ತುಂಬ ಖಾರ ಇದೆ. ನೀವು ಖಾರ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ರಿ. ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉದ್ದಿನಬೇಳೆ, ಜೀರಿಗೆ ಮತ್ತು ಉದ್ದಿನಬೇಳೆಗೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೇನೆ. ಸ್ವಲ್ಪ 4 ಎಳೆ ಕರಿಬೇವನ್ನು ಇಟ್ಕೊಂಡಿದ್ದೇನೆ. ಅದೇ ರೀತಿ ಕೊತ್ತಂಬರಿನ ಇಟ್ಕೊಂಡಿದ್ದೇನೆ. 3-4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇವೆ. ಇದನ್ನು ನಾವು ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಇದರ ಜೊತೆಗೆ ಇದನ್ನು ಮೊದಲು ಹುರ್ಕೊಂಡು ಗ್ರೈಂಡ್ ಮಾಡಿ ತುಂಬ ರುಚಿಕಟ್ಟಾಗಿರುವಂಥ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಂಡು ರುಚಿಕಟ್ಟಾದ ಚಟ್ನಿಯನ್ನು ಮಾಡಿಕೊಳ್ಳೋಣ. ಒಂದೊಂದಾಗಿ ಅದರಲ್ಲಿ ಹಾಕಿ ನಾವು ಫ್ರೈ ಮಾಡಿಕೊಳ್ಳೋಣ. ಮೊದಲು ಉದ್ದಿನಬೇಳೆ, ಜೀರಿಗೆಗಳನ್ನು ಹಾಕಿಕೊಳ್ಳೋಣ. ಮೊದಲು ಶೇಂಗಾ ಹಾಕೋಣ. ಶೇಂಗಾ 1 ಕಪ್ ಬೇಕಾಗಿದೆ. ಒಂದು ಸ್ವಲ್ಪ ಪಾತ್ರೆಗೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಕಾಯಲು ಬಿಟ್ಟಿದ್ದೇನೆ. ಈಗ ಎಲ್ಲ ಸಾಮಗ್ರಿಗಳನ್ನು ಉಪ್ಪು ಮತ್ತು ಬೆಲ್ಲ ಬಿಟ್ಟು ಉಳ್ಕಿದ್ದೆಲ್ಲವನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡೋಣ. ಅದೇ ರೀತಿಯಾಗಿ ನಾವು ಈ ಸಿಪ್ಪೆಯನ್ನು ಸಹ ಫ್ರೈ ಮಾಡಿಕೊಂಡು ಬರೋಣ. ಮೊದಲಿಗೆ ಈ ಶೇಂಗಾ ತಗೊಂಡು ಇದನ್ನು ಫ್ರೈ ಮಾಡಿಕೊಂಡು ತೆಗೆಯೋಣ. ಈಗ ಇದು ಶೇಂಗಾ ಆಗಿದೆ. ಅದರಲ್ಲೇ ಉದ್ದು ಮತ್ತು ಜೀರಿಗೆ ಹಾಕಿಕೊಳ್ಳೋಣ. ಉದ್ದು ಮತ್ತು ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಅದಕ್ಕೆ ನಾವು ಉಳಿದ ಪದಾರ್ಥಗಳನ್ನು ಹಾಕಿಕೊಳ್ಳೋಣ. ಹಸಿಮೆಣಸಿನಕಾಯಿ ಅದನ್ನು ಕಟ್ ಮಾಡಿ ಹಾಕೊಳ್ಳಿಲ್ಲ ಅಂದರೆ ಅದು ಸಿಡಿಯುವಂಥ ಪರಿಸ್ಥಿತಿ ಇರ್ತದೆ. ಅದಕ್ಕಾಗಿ ಇದನ್ನು ನಾವು ಕಟ್ ಮಾಡಿ ಅಥವಾ ಜಜ್ಜಿಕೊಂಡು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಮತ್ತು ಮೆಣಸಿನಕಾಯಿಯನ್ನು ನಾವು ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟಿದ್ದೇನೆ. ಇವಾಗ ಇದೇ ಪಾತ್ರೆಗೆ 1 ಸ್ಪೂನ್ನಷ್ಟು ಚಿಕ್ಕದಾಗಿರುವಂಥ ಸ್ಪೂನ್ನಲ್ಲಿ ಎಣ್ಣೆ ಹಾಕಿಕೊಂಡು ಹೀರೆಕಾಯಿ ಸಿಪ್ಪೆಯನ್ನು ನಾವು ಫ್ರೈ ಮಾಡಿಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇವಾಗ ತಿರುಗಿ ಇದರಲ್ಲಿ ನಾವು ಈ ಸಿಪ್ಪೆಗಳನ್ನು ಹಾಕಿಕೊಳ್ಳೋಣ. ಇದರಲ್ಲಿರುವಂಥ ರಾ ಎಲ್ಲ ಹೋಗಬೇಕು, ಹಸಿ ವಾಸನೆ ಹೋಗಬೇಕು. ಹೀರೆಕಾಯಿ ಫ್ರೈ ಮಾಡುವಾಗ ನಿಮ್ಮ ಹೀರೆಕಾಯಿಯಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಕೆಲವೊಂದು ಪೀಸುಗಳನ್ನು ಹಾಕಿಕೊಂಡರೆ ಅದು ಸಹ ತುಂಬ ಚೆನ್ನಾಗಿರ್ತದೆ. ಅದರ ಪೀಸ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು.
ಇದು ತುಂಬ ಎಲ್ಲ ತಣ್ಣಗಾಗಿದೆ. ಇದನ್ನು ಗ್ರೈಂಡ್ ಮಾಡೋಕ್ಕೆ ಹಾಕಿಕೊಳ್ಳೋಣ. ಮತ್ತು ಇವನ್ನು ಸಹ ನಾವು ಸಣ್ಣದಾಗಿ ಇರುವಂಥ ಜಾರ್ನಲ್ಲಿ ಹಾಕ್ಕೊಂಡು ಶೇಂಗಾ ಮತ್ತು ಉಳಿದ ಪದಾರ್ಥಗಳನ್ನು ಹಾಕಿಕೊಂಡು ಗ್ರೈಂಡ್ ಮಾಡೋಣ. ಈಗ ಚಟ್ನಿ ರೆಡಿಯಾಗಿದೆ. ನಿಮಗಿದು ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಅದಕ್ಕೆ 1-2 ಟೀ ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಸಹ ನೀವು ಗ್ರೈಂಡ್ ಮಾಡಿಕೊಳ್ಳಬಹುದು. ಜಾಸ್ತಿ ಬೇಡ, ಸ್ವಲ್ಪ ನೀರನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಬೋದು. ನೀರು ಹಾಕಿ ಗ್ರೈಂಡ್ ಮಾಡಿದ ಮೇಲೆ ಇಷ್ಟು ತಿಕ್ಕಾಗಿನ ಇದೆ ಚಟ್ನಿ. ಇಷ್ಟಾದರೂ ಸಾಕು, ನಮಗಿಷ್ಟೇ ಸಾಕು. ಇದನ್ನು ನಾವು 2 ದಿನ ಇಟ್ಕೊಂಡಾದರೂ ತಿನ್ಬೋದು. ಆದರೆ ಇವತ್ತೇ ಸಾಯಂಕಾಲವರೆಗೂ ಅದನ್ನು ತುಂಬ ಟೇಸ್ಟಿಯಾಗಿರೋದ್ರಿಂದ ಮುಗಿಸ್ಬಿಡ್ತಾರೆ. ಆದರೆ ನೀವು ಸಹ ಅದನ್ನು ಟ್ರೈ ಮಾಡಿ ತಿಂದು ನನ್ನ ಕಮೆಂಟ್ಸ್ ಬರೀರಿ ಅಂಥೇಳಿ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಹೀರೆಕಾಯಿ ಪಲ್ಯ ಮತ್ತು ಅದರ ಚಟ್ನಿ ಮೇಲಿನ ಸಿಪ್ಪೆಯಿಂದ, ಅದು ಬಹಳ ಶಕ್ತಿಯುತವಾಗಿರುವಂಥ ಸಿಪ್ಪೆಯಿಂದ ನಾವು ಉತ್ತಮವಾದ ಚಟ್ನಿಯನ್ನು ಮಾಡಿ ಈ ರೀತಿಯಾಗಿ ಎಲ್ಲ ಹೀರೆಕಾಯಿಗಳನ್ನು ಕಟ್ ಮಾಡಿಕೊಂಡು ಬದನೆಕಾಯಿ ತುಂಬೋ ಹಂಗೆ ಇದನ್ನು ಮಸಾಲೆ ಎಲ್ಲ ತುಂಬಿಕೊಳ್ಳೋದು. ಮತ್ತು ಈಗ ಒಗ್ಗರಣೆಗಾಗಿ ಇದನ್ನು ಇಟ್ಕೊಂಡಿದ್ದೀವಿ. ಇದು ಒಗ್ಗರಣೆಗೆ ಇದನ್ನು ಹಾಕಿ ಅದರಲ್ಲಿ ಸಹ ಒಗ್ಗರಣೆ ಹಾಕಿ ರಸ ಆಗಿ ಮಾಡ್ಬೋದು. ಎಷ್ಟು ಮಾತಾಡ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕಲಾಗಿದೆ. ಈ ರೀತಿಯಾಗಿ ಕೈ ಆಡಿಸ್ತಾ ಬಾಡಿಸ್ತಾ ಇರಬೇಕು. ಈ ರೀತಿಯಾಗಿ ಅದು ಕುದ್ದ ಮೇಲೆ ತಿರುಗಿ ಕೈ ಆಡಿಸಿ ಅದರಲ್ಲಿ ನುಣ್ಣಗೆ ರುಬ್ಬಿದಂಥ ನೀರನ್ನು ಸಹ ಮಸಾಲೆ ನೀರನ್ನು ಹಾಕಿ ಕುದಿಯಲು ಇಡೋಣ. ತೆಂಗಿನಕಾಯಿ 1 ಬಟ್ಲು, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಅಲ್ಲ ಮತ್ತು ಜೀರಿಗೆ ಹಾಕಿಕೊಂಡು ರುಬ್ಬಿದೆ. ಈ ರೀತಿಯಾಗಿ ಎಲ್ಲ ಹೀರೆಕಾಯಿಗಳನ್ನು ಕಟ್ ಮಾಡಿಕೊಂಡು ಬದನೆಕಾಯಿ ತುಂಬೋ ಹಂಗೆ ಇದನ್ನು ಮಸಾಲೆ ಎಲ್ಲ ತುಂಬಿಕೊಳ್ಳೋದು. ಮತ್ತು ಈಗ ಒಗ್ಗರಣೆಗಾಗಿ ಇದನ್ನು ಇಟ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ಇದನ್ನು ಹಾಕಿ ಅದರಲ್ಲಿ ಸಹ ಒಗ್ಗರಣೆ ಹಾಕಿ ರಸ ಆಗಿ ಮಾಡ್ಬೋದು. ಎಷ್ಟು ಮಾತಾಡ್ತಾ ಈಗ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕಲಾಗಿದೆ. ಈ ರೀತಿಯಾಗಿ ಕೈ ಆಡಿಸ್ತಾ ಬಾಡಿಸ್ತಾ ಇರಬೇಕು. ಈ ರೀತಿಯಾಗಿ ಅದು ಕುದ್ದ ಮೇಲೆ ತಿರುಗಿ ಕೈ ಆಡಿಸಿ ಅದರಲ್ಲಿ ನುಣ್ಣಗೆ ರುಬ್ಬಿದಂಥ ನೀರನ್ನು ಸಹ ಮಸಾಲೆ ನೀರನ್ನು ಹಾಕಿ ಕುದಿಯಲು ಇಡೋಣ.